ನಮಸ್ತೆ ವೀಕ್ಷಕರೇ, ಇದು ಆಶೀರ್ವಾದ ಆಟ ಒಂದು ಅರ್ಧ ಕೆಜಿ ಮೇಲ್ಗಡೆ ತೊಗೊಂಡೇನಿ ನಾನು. 1 ಕೆಜಿ ಪ್ಯಾಕೆಟ್ನಾಗ ಸ್ವಲ್ಪ ಇಟ್ಟೇನಿ. ಇದನ್ನು ಉಪ್ಪು ಒಂದು ಚಮಚ ಎಣ್ಣೆ ಬಿಟ್ಟೇನಿ. ಎಣ್ಣೆ ಬಿಟ್ಟು ನಾನು ಇದನ್ನು ಕಲಿಸಿ ಇಟ್ಕೊಂಡೇನಿ. ಇವಾಗ ನಾನು ಇದನ್ನೇನು ಮಾಡ್ತೀನಿ, ಸರಿಯಾಗಿ ನಾದಿ ಚಪಾತಿ ಮಾಡೋಕ್ಕೆ ಇಟ್ಕೊತೇನೆ. ನಾನು ಹಿಟ್ಟು ಎಷ್ಟು ನೆನಿತೈತಿಲ್ಲ, ಇದು ಕಲಿಸಿ ಎಷ್ಟು ಜಲ್ದಿ ಇಟ್ಕೊತೇವೆ ನಾವು, ಅಷ್ಟು ಚಲೋತ್ನಾಗಿ ಚಪಾತಿ ಪದ್ರ ಚಪಾತಿ ಬರ್ತಾವೆ ನೋಡಿ ವೀಕ್ಷಕರೇ. ಈ ಥರ ಆಗ್ತೈತಿ. ಈ ಥರ ಮಾಡಿ ನಾನು ಏನು ಮಾಡ್ತೀನಿ, ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಇಡ್ತೀನಿ. ಒಂದು ಅರ್ಧ ತಾಸು ಬಿಟ್ಟು ನಾನು ಏನು ಮಾಡ್ತೀನಿ, ಚಪಾತಿಯನ್ನು ಮಾಡ್ತೀನಿ. ಅರ್ಧ ತಾಸು ಆಗಕ್ಕೆ ಬಂದಿತ್ತು. ನಾನು ಹಿಟ್ಟನ್ನ ಕಲಿಸಿಟ್ಟು ಇಷ್ಟಿಷ್ಟ ಉಳ್ಳಿ ಮಾಡ್ಕೋಬೇಕು. ಇವನ್ನ ಉಳ್ಳಿ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಮೊದಲು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಪಟ ಉದ್ದುದ್ದಿ ಹಾಕಿಬಿಟ್ರೆ ಈ ಥರ ಪದ್ರ ಚಪಾತಿ ಚಲೋ ಆಗ್ತಾವೆ. ಹಿಟ್ಟು ಎಷ್ಟು ನಿಂತೈತೆ ಅಷ್ಟು ಚಲೋ ಹಾಕವು. ನೋಡಿ ವೀಕ್ಷಕರೇ, ಈ ಥರ ಈಗ ನಾನು ಮಾಡಿಟ್ಕೊಂಡೆ. ಈ ಥರ ಉಳ್ಳಿ ಮಾಡಿಟ್ಕೊಂಡೆ. ಇವಾಗ ನಾನು ಇವನ್ನೇನು ಮಾಡ್ತೀನಿ, ಎಣ್ಣೆ ಹಚ್ಚಿ ಒಂದಕ್ಕೊಂದು ಉದ್ದಿ ಇಟ್ಕೋತೀನಿ. ಈ ಥರ ಉದ್ದಿ ಇಟ್ಕೋತೀನಿ. ಈ ಥರ ಮಾಡ್ತೇನೆ. ಇದು ಮಾಡಕ್ಕೆ ಈಜಿ ಅನ್ನಿಸ್ತೈತಿ. ಆಟಾಟ ಹರ್ಕೊಂಡು ಮಾಡ್ಕೋತಾನೆ ಇಟ್ಕೊಳ್ಳೋಕ್ಕಿಂತ ಹಿಂಗೆ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಪಟ ಉದ್ದಿ ಹಾಕ್ಬೋದು. ಒಂದೊಂದು ಉದ್ದೋದ್ರಿಂದ ಟೈಮ್ ಹಿಡಿತೈತಿ. ಡಬಲ್ ಎರಡೆರಡು ಹಿಂಗೆ ಹುಳಿ ಮಾಡೋದ್ರಿಂದ 2 ಚಪಾತಿ ಒಂದೇ ಸರಿ ಬೇಯ್ತಾವು ನೋಡಿ ವೀಕ್ಷಕರೇ. ಈ ಥರ ಮಾಡಿ ಮೊದಲು ಇಟ್ಕೋಬೇಕು. ಇವಾಗ ಏನು ಮಾಡಬೇಕು ಅಂದರೆ, ಈ ಥರ ಹಾಕ್ಕೊಂಡು ಇವ ಮೇಲೆ ಎಣ್ಣೆ ಹಚ್ಕೋಬೇಕು. ಈ ಥರ ತುಂಬ ಎಣ್ಣೆ ಹಚ್ಚಿ ಇವನ್ನ ಒಂದ್ರ ಮ್ಯಾಗ ಒಂದು ಪದರ್ಗೆ ಇನ್ನೊಂದು ಹಾಕಿ ಅಷ್ಟೇ ಸೈಜಿನ ಉಳ್ಳಿ ಮಾಡಿಕೊಂಡು ಇಷ್ಟಿಷ್ಟ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ರೆಡಿ ಮಾಡಿ ಇಟ್ಕೊಂಡು ಅರಗ ಉದ್ದಬೇಕು. ಒಳಗೆ ಉದ್ದಿದ್ರೆ ತೆಳ್ಳಗಾಗಿ ಹೊತ್ತಾವು, ಅರ್ಗ ಉದ್ಕೋತ ಹಿಚ್ಕೋತ ಬರ್ತೈತಿ. ಅದು ಈ ಥರ ಉದ್ದಬೇಕು. ಇವಾಗ ನಾನು ಹಂಚನ್ನು ಹತ್ತಿಸ್ತೀನಿ ನೋಡಿ ವೀಕ್ಷಕರೇ. ಈ ಥರ ರೆಡಿ ಆಯಿತು. ಇವಾಗ ನಾನು ಹಂಚು ಕಾಯ್ತೈತಿ. ಇಲ್ಲೊಂದು ರೆಡಿ ಮಾಡಿ ಇಟ್ಕೊಂಡಾಗ ಇನ್ನೊಂದನ್ನು ನಾವು ಏನು ಮಾಡ್ಬೋದು, ಉದ್ದಿ ಇಟ್ಕೋಬೋದು ಹಂಚು ಕಾಯೋ ತನಕ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎರಡೆರಡು ಹಂಚಿಗೆ ಸತರ್ಕಿನೂ ನಾವು ಏನು ಮಾಡ್ಬೋದು, ಚಪಾತಿನ ಉದ್ದಿ ಹಾಕೋಷ್ಟು ಇದು ಆಕೈತಿ. ರೆಡಿ ಮಾಡಿ ಮೊದಲು ಇಟ್ಕೊಂಡ್ರೆ ಅರಗರ ಉದ್ದಬೇಕು. ದಂಡಿ ಉದ್ದೋದ್ರಿಂದ ದಪ್ಪ ಆಗಬಾರ್ದು. ಒಳಗೆ ಅರಗ ಉದ್ದಬೇಕು. ಈ ಥರ ಉದ್ದಿ ರೆಡಿ ಮಾಡಿ ಇಟ್ಕೋಬೇಕು ಎರಡೆರಡು ಚಪಾತಿ ನೋಡಿ ವೀಕ್ಷಕರೇ. ನಂದು ಹಂಚು ಕಾಯ್ತು. ಇವಾಗ ನಾನು ಏನು ಮಾಡ್ತೀನಿ ನೋಡಿ, ಬೇಯಿಸ್ತೀನಿ ಅದನ್ನು. ಈ ಥರ
ತಗೊಂಡು ಈ ಥರ ಹಂಚಿಗೆ ಹಾಕಿ ನಾನು ಇವಾಗ ಬೇಯಿಸ್ದೆ. ಒಂದು ಪದರನ್ನ ಲಘುನ ಹೊಳ್ಳಿಸಿ ಹಾಕಿ ಆಮೇಲೆ ಎಣ್ಣೆನ ಬಿಡಬೇಕು. ನೋಡಿ ವೀಕ್ಷಕರೇ, ಈಗ ಹೆಂಗೆ ಉಬ್ತೈತಿ ನೋಡ್ರಿ, ಉಬ್ತೈತಿ, ಸರಿಯಾಗಿ ಉಬ್ತೈತಿ. ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ವೀಕ್ಷಕರೇ, ಈ ಥರ ಚಪಾತಿಯನ್ನು ಮಾಡ್ಬೋದು. ಮಿದುವಾಗಿ ಬರ್ತಾವೆ ಚಪಾತಿ. ಒಂದೊಂದು ಉದ್ದುಕೊಂತ ಕುಂದ್ರೋದಕ್ಕಿಂತ ಇವಾಗ ಏನಾಗ್ಬಿಡ್ತೈತಿ, ಡಬಲ್ ಆಗಿಬಿಟ್ರೆ ಪಟ ಪಟ ಇವು ಏನು ಬಿಚ್ಚಿ ಬಿಡ್ತಾವೆ. ನೋಡಿ ವೀಕ್ಷಕರೇ, ಚಪಾತಿ ರೆಡಿ ಆಯ್ತು. ಈ ಥರ ನಾವು ಚಪಾತಿನ ಮಾಡ್ಬೋದು. ನೋಡಿ ಪದರ ತನ್ನಿಂದ ತಾನ ಹೆಂಗೆ ಕಳಚಿ ಬರ್ತಾವೆ. ನೋಡಿ ವೀಕ್ಷಕರೇ, ಪದರ ಚಪಾತಿ ರೆಡಿ ಆದ.